ವಿಧಾನಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿರೋ ಬಿಜೆಪಿ ಈಗ ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿ ಅಭ್ಯರ್ಥಿಯನ್ನೇ ಘೋಷಣೆ ಮಾಡದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸಿ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ದಾಖಲಿಸಿದೆ. 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಪಕ್ಷದ ಮೊದಲ ಸರ್ಕಾರವನ್ನ ಮುನ್ನಡೆಸುವವರು ಯಾರು ಅನ್ನುವ ಕುತೂಹಲಗಳು ಜಾಸ್ತಿ ಆಗಿದ್ದು ಹಲವರ ಹೆಸರುಗಳು ಕೂಡ ಕೇಳಿ ಬರ್ತಿದೆ. ಪರ್ವೇಶ್ ವರ್ಮಾ ಸೇರಿದಂತೆ ಕೆಲ ದೆಹಲಿ ಬಿಜೆಪಿ ನಾಯಕರ ಹೆಸರು ಈಗಾಗಲೇ ಮುಂಚೂಣಿಯಲ್ಲಿದೆ. ದೆಹಲಿ ಮುಂದಿನ ಮುಖ್ಯಮಂತ್ರಿ ಮಹಿಳೆ ಆಗಿರಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ 4 ಮಹಿಳಾ ನಾಯಕಿಯರ ಹೆಸರು ಈಗ ಮುಂಚೂಣಿಯಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ರೇಖಾ ಗುಪ್ತಾ, ಶಿಖಾ ರಾಯ್, ಪೂನಂ ಶರ್ಮಾ, ನೀಲಂ ಪೆಹಲ್ವಾನ್ ಹೀಗೆ 4 ಮಹಿಳಾ ನಾಯಕಿಯರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅವರಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಅಥವಾ ಈಗಾಗಲೇ ಆ 4 ಮಹಿಳಾ ನಾಯಕಿಯರಲ್ಲಿ ಒಬ್ಬರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಆದರೆ ಈಗಾಗಲೇ ಬಿಜೆಪಿಯ ನಾಯಕರು ಹೇಳಿದಾಗೆ ದೆಹಲಿಗೆ ಊಹಿಸದ ವ್ಯಕ್ತಿ ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಶೀಘ್ರದಲ್ಲೇ ದಿಲ್ಲಿಯ ಹೊಸ ಸಿಎಂ ಹೆಸರು ಘೋಷಣೆಯಾಗುತ್ತೆ. ಹಾಗಾದ್ರೆ ಮಹಿಳಾ ಮುಖ್ಯಮಂತ್ರಿ ಮಾಡುವ ನಿರ್ಧಾರ ತೆಗೆದುಕೊಂಡ್ರೆ ರೇಖಾ ಗುಪ್ತಾ ಅಥವಾ ಶಿಖಾ ರಾಯ್ ಹೆಸರನ್ನು ಪರಿಗಣಿಸಬಹುದು, ರಾಜ್ಯಾಧ್ಯಕ್ಷ ವೀರೇಂದ್ರ ಸಚದೇವ್ ಮತ್ತು ಬಾಮ್ಸುರಿ ಸ್ವರಾಜ್ ಹೆಸರನ್ನು ಪರಿಗಣಿಸಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ನೋಡೋಣ ದೆಹಲಿ ಮುಖ್ಯಮಂತ್ರಿ ಗಾದಿಯನ್ನ ಯಾರು ಅಲಂಕರಿಸ್ತಾರೆ ಅನ್ನೋದು.